ಹಾಯ್ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ಇವತ್ತಿನ ಮಾರ್ಕೆಟ್ ಹಸಿ ಶುಂಠಿ ಕೃಷಿ ಮಾರುಕಟ್ಟೆಯಲ್ಲಿ ಯಾವ ರೇಟ ಎಷ್ಟು ಅಂತ ಪೂರ್ತಿ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್. ಇಡುವೆ ಪೂರ್ತಿ ನೋಡಿ. ನಮಸ್ಕಾರ. ನೋಡಿ, ಪೂರ್ತಿ ಇಡುವೆ ನೋಡಿ ಪ್ಲೀಸ್. ಬೆಂಗಳೂರು 2250, 2300 ಈ ರೇಟ ಬೆಂಗಳೂರಿಂದು. ಯಾಕಂದರೆ ಬೆಂಗಳೂರಲ್ಲಿ ಸ್ವಲ್ಪ ರೇಟ್ ಜಾಸ್ತಿನೇ ಇರ್ತದೆ ಯಾವಾಗಲೂ. ನಮ್ಮ ಜಿಲ್ಲೆ ನಮ್ಮ ತಾಲೂಕದಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಪ್ರಿಯಾಪಟ್ಟಣ 1430, 1500 ಅಲ್ಲಿ ಒಂದು ಸ್ವಲ್ಪ ಒಳ್ಳೆ ರೇಟ್ ಐತಿ ಇವತ್ತಿಂದು. ಯಾಕಂದರೆ ಮಾರ್ಕೆಟದಲ್ಲಿ ಒಂದೊಂದು ಬೇರೆ ಬೇರೆ ಥರ ರೀತಿ ಇರ್ತದೆ. ಅದಕ್ಕಾಗಿ ಹೆಚ್ಚು ಕಮ್ಮಿ ಇರ್ತದೆ, ಒಂದು 50 ರೂಪಾಯಿ, 100 ರೂಪಾಯಿ. ಸಂತೆ ಸರಗೂರು 1260, 1330 ಈ ರೀತಿ ಮಾರ್ಕೆಟದಲ್ಲಿ ರೇಟ್ ಇದೆ. ಎಲ್ಲ ನನ್ನ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ಈ ನನ್ನ ಶೇರ್ ಮಾಡ್ತಾಯಿದ್ದೀನಿ. ಹಸಿ ಶುಂಠಿಯ ರೇಟ ನೋಡಿ. ಬಿನ್ಮೀಲ್ ಬೆಂಗಳೂರು, ಇನ್ನೊಂದು ಬಿನ್ಮೀಲ್ ಬೆಂಗಳೂರು 2050, 2350. ಅಂದರೆ ಬೆಂಗಳೂರಲ್ಲಿ ಯಾವ ಮಾರ್ಕೆಟ್ ಅವ, ಆ ಮಾರ್ಕೆಟದಲ್ಲಿ ಸ್ವಲ್ಪ ಏರುಪೇರು ಆಗಿರ್ತದೆ ರೇಟ್. ಹಾಗೆ ರೈತ ಬಾಂಧವರಿಗೆ ನಾನು ಒಂದು ಒಳ್ಳೆಯ ಮಾಲೂರು 1680, 1800. ಮಾಲೂರಲ್ಲಿ ಸ್ವಲ್ಪ ಏರಿಕೆಯಾಗಿದೆ. ಅದೇ ರೀತಿ ಈ ನಮ್ಮ ಕೃಷಿಯಲ್ಲಿ ಎಷ್ಟು ಕಷ್ಟ ಅದ, ರೈತರಿಗೆ ಎಷ್ಟು ಕಷ್ಟ ಅನ್ನೋದು ನಮಗೆ ಗೊತ್ತು. ಮಹಾರಾಷ್ಟ್ರದಲ್ಲಿ 2250, 2450 ಅಲ್ಲೊಂದು ಸ್ವಲ್ಪ ಶುಂಠಿ ಬೆಳೆಯೋದು ಕಡಿಮೆ, ಬೆಳಿತಾರೆ ಆದರೂ ಕಡಿಮೆ. ಅಲ್ಲೊಂದು ಸ್ವಲ್ಪ ರೇಟ್ ಜಾಸ್ತಿ. ಯಾಕಂದರೆ ಅಲ್ಲಿದೆ ಸ್ವಲ್ಪ ಎಲ್ಲ ಕಡೆಗೆ ಹೊರಗಡೆ ಹೋಗೋದು ಮಾಲು. ಶುಂಠಿ ಅಲ್ಲೇ ಖರೀದಿ ಮಾಡಿ ಹೊರಗಡೆ. ಹಾಸನದಲ್ಲಿ 1250, 1300. ಹಾಸನದಲ್ಲಿ ಒಳ್ಳೆಯ ರೇಟ್. ಹಾಸನ ಲೆಕ್ಕ ನೋಡಿದ್ರೆ, ಸುತ್ತಮುತ್ತ ಬೆಳೆಯುವ ಲೆಕ್ಕ ನೋಡಿದ್ರೆ ಅಲ್ಲಿದು ಚಾರ್ಜು ಬೇರೆ ಕಡೆ ಜಾಸ್ತಿ ಆಗ್ತದೆ. ಹಾಸನದಲ್ಲೇ ಬೆಳೆದು ಹಾಸನದಲ್ಲೇ ಮಾರಾಟ ಮಾಡಿದ್ರೆ ಸ್ವಲ್ಪ ರೇಟ ಏರುಪೇರು ಆಗಿರ್ತದೆ. ಕಲಬುರಗಿಯಲ್ಲಿ 1 kgಗೆ 380, 400. ಯಾಕಂದರೆ ಅಲ್ಲಿ ಶುಂಠಿನೇ ಬೆಳೆಯಲ್ಲ, ತೊಗರಿಯ ನಾಡು, ಸೂರ್ಯಕಾಂತಿ, ಜೋಳದ ನಾಡು. ಹಾಗಾಗಿ ಅಲ್ಲಿ KG ಲೆಕ್ಕ, ಅಲ್ಲಿ KG ಲೆಕ್ಕನೇ ಹೋಗೋದು. 10 kgಗೆ 4000 ಆ ಥರ. ಯಾದಗಿರಿಯಲ್ಲಿ ಅದೇ ರೀತಿ 230, 300 1 kgಗೆ. ಅದನ್ನು ಹಾಗೆ 10 kgಗೆ 3000, 10 kgಗೆ 2300 ಆ ರೀತಿ. ಮಡಿಕೇರಿಯಲ್ಲಿ 1400, 1450. ಮಡಿಕೇರಿಯಲ್ಲಿ ಒಳ್ಳೆಯ ರೇಟ್. ಅದು ಅಂದರೆ ಅಲ್ಲೇ ಬೆಳೆಯುವ ಒಂದು ಸ್ಥಾನ, ಅಕ್ಕಪಕ್ಕದಲ್ಲಿ ಬೆಳೀತಾ ಇರ್ತದೆ. ಅದಕ್ಕೆ ಒಂದೇ ರೇಟ್ ಓಡ್ತಾ ಇರ್ತದೆ, 50, 100 ಹೆಚ್ಚು ಕಮ್ಮಿ. ಹಾಗೆ ಸ್ವಲ್ಪ ಮುಂದಕ್ಕೆ ಹೋದರೆ ನಮಗೆ ಗಾಡಿ ಬಾಡ ಚಾರ್ಜು ಜಾಸ್ತಿ ಆಗ್ತದೆ, ಟ್ಯಾಕ್ಸು ಇವೆಲ್ಲ. ನಮಸ್ಕಾರ ರೈತರೇ ಬಾಂಧವ.